ಕಲ್ಯಾಣಪುರ ಇರ್ಬೋದು, ಮಲ್ಪೇಟ್, ಕರಾವಳಿ ಟು ಮಲ್ಪೇಟ್, ಈ 3 ರಸ್ತೆ ಕೂಡ ಕಾಮಗಾರಿ ಆಗ್ತಾ ಇದೆ. ಜೊತೆಗೆ ಇವತ್ತು ಕಳೆದ 1 ವಾರದಿಂದ ಬಹಳಷ್ಟು ಪ್ರವಾಸಿಗರು ಉಡುಪಿ ಬರ್ತಾ ಇರೋದ್ರಿಂದ ಎಲ್ಲ ಜಂಕ್ಷನ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಈಗ ಟ್ರಾಫಿಕ್ ಅವರು ಇದ್ರೂ ಕೂಡ ಬಹಳಷ್ಟು ಸಮಸ್ಯೆ. ಜೊತೆಗೆ ನಮ್ಮ ಮುಖ್ಯ ರಸ್ತೆ ಏನು ಮಣಿಪಾಲ ಅಂಜಂ ಈ ಕಡೆ ಬರುವಾಗ ನಮ್ಮ ADB ಅವರ ವರ್ಕ್ ಕೂಡ ಆಗ್ತಿದೆ, ಅದು ಒಂದಷ್ಟು ಸಮಸ್ಯೆ. ಇನ್ನೊಂದು ಈಗ ವಿಜಯ್ ಅವರು ಹೇಳಿದಾಗೆ ನಮ್ಮ ಟ್ರಾಫಿಕ್ ಪೋಲ್ಗಳು ಈಗ ಕಳೆದ ಸಾಮಾನ್ಯ ಸಭೆಯಲ್ಲಿ ಬಹಳಷ್ಟು ಬಾರಿ ನಾವು ಹೇಳಿದ್ದೇವೆ. ಇಲ್ಲಿ ನಮ್ಮ ಓಲ್ಡ್ ಡಯಾನಾ ಟಾಕೀಸ್ ಅಂತ ಇರ್ಬೋದು, ಕಲ್ಸಂಕರ್ ಇರ್ಬೋದು, ದೊಡ್ಡ ದೊಡ್ಡ ಪೋಲ್ಗಳನ್ನು ಹಾಕಿ ನಿಲ್ಸಿದ್ದಾರೆ. ಬಟ್ ಅದು ಉಪಯೋಗ ಏನಾಗ್ತಾ ಇಲ್ಲ. ನಾವು ಅದನ್ನು ತೆರವು ಮಾಡಬೇಕು ಅಂತ ಹೇಳಿದ್ರು ಕೂಡ ಇಷ್ಟವರೆಗೆ ಅದರ ಬಗ್ಗೆ ಏನು ನಗರಸಭೆ ಕ್ರಮ ತಗೊಳ್ಳಿಲ್ಲ. ಇದು ಆಗ್ಬೇಕು. ಮತ್ತೆ ಈ ಟ್ರಾಫಿಕ್ ಅಲ್ಲಿ ಇರುವಾಗ ADB ವರ್ಕ್ ಸ್ವಲ್ಪ ಸಮಯ, ಇನ್ನೊಂದು ವಾರ 15 ದಿವಸ ನಿಲ್ಲಿಸಿ ಮತ್ತೆ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಮಳೆಗಾಲದಲ್ಲಿ ಅಧಿಕ ಮಳೆಯಾಗುವ ಸಂದರ್ಭ, ಆ ಸಂದರ್ಭದಲ್ಲಿ ಯಾವುದೇ ಕಾಮಗಾರಿಗಳು ಮಾಡಲಿಕ್ಕೆ ಆಗುದಿಲ್ಲ. ಉಳಿದ 5 ರಿಂದ 6 ತಿಂಗಳಲ್ಲಿ ನಾವು ಕಾಮಗಾರಿಗಳಿಗೆ ವೇಗ ಕೊಟ್ಟದನ್ನು ಮಾಡಿಸಬೇಕಾಗ್ತದೆ. ಅದರಿಂದಾಗಿ ನವೆಂಬರ್ ತನಕ ನಮ್ಗೆ ಗೊತ್ತಿರೋ ಡಿಸೆಂಬರ್ ತನಕ ಪ್ರಥಮ ವಾರದಲ್ಲಿ ಕೂಡ ಮಳೆ ಬರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾಂಕ್ರೀಟ್ ಕಾಮಗಾರಿಗಳು, ರಸ್ತೆ ಕಾಮಗಾರಿ ಮಾಡಲಿಕ್ಕೆ ಆಗುದಿಲ್ಲ. ಇನ್ನೊಂದೇನಂದರೆ ಆಲ್ರೆಡಿ ಈಗಾಗಲೇ ಅಧಿಕಾರಿಗಳಿಗೆ ಮತ್ತು DYSPಗೆ ನಿನ್ನೆ ನಾನು ಕರೆದು ಹೇಳಿದ್ದೇನೆ. ನಮ್ಮ ಸರ್ವಿಸ್ ರೋಡ್ ಇರ್ಬೋದು, ಅಂಬಲ್ಪಾಡಿ ಮತ್ತು ಕಿಣಿಮುಲ್ಕಿ ಈ ಭಾಗದಲ್ಲಿ ಟ್ರಾಫಿಕ್ ಮೇಲೆ ಜಾಸ್ತಿ ಹಾಕಿ ಅದಕ್ಕೆ ಸುಗಮ ವ್ಯವಸ್ಥೆಗೆ ಅವಕಾಶ ಕೊಡಬೇಕಂತ ಅವರು ಹೇಳ್ತಾರೆ. ಈಗ ಜನವರಿ 15 ತನಕ ಟೂರಿಸ್ಟ್ ಸಂಖ್ಯೆ ಜಾಸ್ತಿ ಉಂಟು. ಶಾಲೆ ಅಯ್ಯಪ್ಪ ಸ್ವಾಮಿಗಳ ವೆಹಿಕಲ್ಸ್ ಜಾಸ್ತಿ ಇರಲಿಕ್ಕೆ ಹೋಗಿ ಸ್ವಲ್ಪ ಕಂಜಕ್ಷನ್ ಜಾಸ್ತಿ ಆಗಿದೆ. ಅದರಿಂದಾಗಿ 15 ತಾರೀಕು ತನಕ ನಾವು ಹೆಚ್ಚುವರಿ ಪೊಲೀಸರಲ್ಲಿ ಡೆಪ್ಯೂಟ್ ಮಾಡ್ತೇವೆ. ನಂತರ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಬೋದು. ಇನ್ನೊಂದು ಕಲ್ಸಂಗ ಭಾಗದಲ್ಲಿ ಆಲ್ರೆಡಿ ಈಗ ನಾವು ದುರ್ಗಾಪ್ರಸಾದ್ ಅವರಿಗೆ ಕೂಡ ಮಾತಾಡ್ತೇವೆ. ಒಂದು ಇಡೀ ನಮ್ಮ ಉಡುಪಿಯ ಹೊಸ ಒಂದು ಪ್ಲ್ಯಾನ್ ಮಾಡಬೇಕಂತೆ, ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ, ರೋಡಿಗೆ ಸಂಬಂಧಪಟ್ಟಂತೆ, ಫ್ಲೈಓವರಿಗೆ. ಅದರಿಂದಾಗಿ ಕಲ್ಸಂಕದಲ್ಲಿ ಫ್ರೀ ಲೆಫ್ಟಿಗೆ ನಮ್ಮ ಗುಂಡಿಬೈಲು ಹೋಗುವ ಭಾಗಕ್ಕೆ ಒಂದು ಸ್ಟೀಲ್ ಬ್ರಿಡ್ಜಿಗೆ ಒಂದು ಈಗಾಗಲೇ ಒಂದು ಪ್ರಪೋಸಲನ್ನು ಮಾಡಲಿಕ್ಕೆ ಹೇಳಿದ ಪ್ರಕಾರ ಒಂದು ಮಾಡಿ. ಯಾಕಂದರೆ ಅಟ್ಲೀಸ್ಟ್ ಫ್ರೀ ಲೆಫ್ಟ್ ಮಾಡಿದರೆ ಕಲ್ಸಂಕದಿಂದ ಗುಂಡಿಬೈಲು ಹೋಗುವ ಭಾಗಕ್ಕೆ ಆ ತೋಡಿನ ಮೇಲೆ ಸ್ವಲ್ಪ ಕಂಜಕ್ಷನ್ ಕಮ್ಮಿ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ ಆ ರಸ್ತೆ ಹೈವೇಗೆ ಸಂಬಂಧಪಟ್ಟ ರಸ್ತೆ, ನಾವು ನಗರ ಸಮೇತ ಅದಕ್ಕೆ ಯಾವುದೇ ಪ್ರಪೋಸಲನ್ನು ಕಳಿಸ್ಬೋದು ಬಿಟ್ಟರೆ. ಯಾಕಂದರೆ ಅದರಿಂದಾಗಿ ಹೈವೇವರಿಗೆ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೆ. ತಕ್ಷಣ ಅವರೊಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಪ್ಲ್ಯಾನ್ ಡಿಟೇಲ್ PPT ಮಾಡಿ ಅದನ್ನು ಮುಂದೆ ವಿಶೇಷ ಸಭೆ ಕರೆದು ಅವರ ನಮ್ಮ ಗಮನಕ್ಕೆ ಯಾವ ರೀತಿಯ ಪ್ರಾಜೆಕ್ಟ್ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಮತ್ತು ಸಿಗ್ನಲ್ ಬಗ್ಗೆ ಈಗಾಗಲೇ ನಾವು ಅದನ್ನು ತೆರವು ಮಾಡಬೇಕು. ಏಕೆಂದರೆ ಅದು ಸಿಗ್ನಲ್ ಲೈಟ್ ಪೋಲು ಸಿಗ್ನಲ್ ಲೈಟ್ನ ಪ್ರಕಾರ ಇಲ್ಲ. ಅದು ಟೋಟಲಿ ನಮ್ಮ ಟ್ರಾಫಿಕ್ ಕಂಜಕ್ಷನ್ಗೆ ಸಮಸ್ಯೆ ಆಗ್ತಾ ಉಂಟು. ಅದರಲ್ಲಿ ಗುಂಡಿಬೇಲು ಹೋಗುವ ಭಾಗಕ್ಕೆ ಇರ್ಬೋದು, ನಮ್ಮ ರಾಜಾಂಗಣ ಹೋಗುವ ಭಾಗಕ್ಕೆ ಅದರಲ್ಲಿ ಯಾವುದಿಲ್ಲ. ಅದು ಟೋಟಲಿ ಕಮರ್ಷಿಯಲಿಗೋಸ್ಕರ, ಅದು ಆ್ಯಡಿಗೋಸ್ಕರ ಹಾಕಿದಾಗೆ ಉಂಟು. ಮತ್ತು ಸಿಗ್ನಲ್ ಲೈಟ್ ಪೋಲ್ಸ್ ಆ ಟೈಪಲ್ಲಿ ಬರುವುದಿಲ್ಲ. ಅದರಿಂದ ಅದನ್ನು ತೆರವು ಮಾಡಿ, ಯಾಕಂದರೆ ನಡು ರಸ್ತೆಯಲ್ಲಿ ಅದರಲ್ಲೇ ಕಂಜಕ್ಷನ್ ಆಗ್ತಾ ಉಂಟು. ಅದು ಇರ್ಬೋದು ನಮ್ಮ ಇಲ್ಲಿ ಟ್ಯೂಬಲ್ ಹೋಟೆಲ್ ಭಾಗದಲ್ಲಿ, ಡಯಾನ ಭಾಗದಲ್ಲಿ ಅಲ್ಲ, ಅದನ್ನು ತೆರವು ಮಾಡಲಿಕ್ಕೆ ಆಲ್ರೆಡಿ ಮನೆಪಾಲದಲ್ಲಿ ಕೂಡ ಹಾಗೆ ಆಗಿದೆ. ಅಲ್ಲಿ ಹೋಗುವ ಭಾಗಕ್ಕಿಲ್ಲ, ಮತ್ತು ಈ ಸೈಡ್ ನಮ್ಮ MIT ಈ ಸೈಡ್ ಹೋಗಲಿಲ್ಲ. ಅದರಿಂದಾಗಿ ಕೂಡ ಅನ್ಸೈಂಟಿಫಿಕ್ ಆಗಿದೆ. ಅದನ್ನು ತೆರವು ಮಾಡಲಿಕ್ಕೆ ಆಲ್ರೆಡಿ ನಾವು ನಿರ್ಣಯ ಮಾಡಿದ್ರೆ ಅವರಿಗೆ ಈಗ ನೋಟಿಸ್ ಮಾಡಲಿಕ್ಕೆ ಹೇಳಿದ್ದೇವೆ. ಮಾಡಿದ ತಕ್ಷಣ ತೆರವು ಮಾಡಿ ಟ್ರಾಫಿಕ್ DYSPಗೆ ಹೇಳಿದರೆ ಟ್ರಾಫಿಕ್ ಸಿಗ್ನಲ್ ಯಾವ ಮಾದರಿಯಲ್ಲಿ ಮಾಡಬೇಕು, ಬೇರೆ ಟೆಕ್ನಾಲಜಿಯಲ್ಲಿ ಮಾಡಿ ನಮಗೆ ಕೊಡಿ, ನಾವು ಅದನ್ನು ಅಳವಡಿಸಲಿಕ್ಕೆ ನಮ್ಮ ನಗರಸಭೆಯಿಂದ ಸಹಕಾರವನ್ನು ಕೊಡ್ತೇವೆ ಅಂತ. ಅದರಿಂದಾಗಿ ಮುಂದಿನ ಒಂದು ಸಭೆಯಲ್ಲಿ ಕಲ್ಸಂಕದ ವಿಚಾರ ಮತ್ತು ನಮ್ಮ ಎಲ್ಲೆಲ್ಲಿ ಟ್ರಾಫಿಕ್ ಕಂಜಕ್ಷನ್ ಜಾಸ್ತಿ ಉಂಟು ಅದಕ್ಕೆ ಬದಲಿ ವ್ಯವಸ್ಥೆ ಮಾಡೋ ವಿಷಯದಲ್ಲಿ ಫ್ಲೈಓವರ್ ಆದರೆ ಫ್ಲೈಓವರ್ ಅಥವಾ ಅದಕ್ಕೆ ಬದಲಿ ರಸ್ತೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಮಾಡೋ ಬಗ್ಗೆ ಒಂದು ಸೂಕ್ತ ಒಂದು ನಿರ್ಣಯವನ್ನು ತಗೊಳ್ಳುವ. ಯಾಕಂದರೆ ಹೈವೇವರ್ ಇಲ್ಲದೆ ನಾವು ಅಲ್ಲಿ ಯಾವುದೇ ನಿರ್ಣಯಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಹೈವೇವರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಫ್ರೀ ಲೆಫ್ಟಿಗೆ ಆಲ್ರೆಡಿ ಈಗ ನಾವು ಕಲ್ಸಂಕದ ತೋಡಿಗೆ ಫ್ರೀ ಲೆಫ್ಟಿಗೆ ಆಲ್ರೆಡಿ ಈಗ ಇವತ್ತು ಇಟ್ಟಿದ್ದಾರೆ ಎಸ್ಟಿಮೇಟ್ ಮಾಡಿದ್ದಾರೆ 15 lakhs ಸ್ಟೀಲ್ ಬ್ರಿಡ್ಜ್ ಅದನ್ನು ಮಾಡಬೇಕಾಗ್ತದೆ. ಅದರಿಂದಾಗಿ ಡೆವಲಪ್ಮೆಂಟ್ ಆಗುವಾಗ ನಮ್ಮಲ್ಲಿ 6